ಕಳೆದ 2 ವರ್ಷಗಳಿಂದ ಮಳೆಯ ಸುಳಿವೇ ಇಲ್ಲ. ಪರಿಣಾಮ ಮಳೆ ಬರುವ ನಿರೀಕ್ಷೆಯಲ್ಲಿ ಬಿತ್ತನೆ ಮಾಡಿದ ಬೆಳೆಗಳು ಸಂಪೂರ್ಣ ನಾಶವಾದರೆ ಮಳೆಗಾಗಿ ಕಾದು ಬಿತ್ತನೆಯೇ ಮಾಡದೆ ಬಿಟ್ಟ ರೈತರಿಗೂ ಕಡಿಮೆ ಇಲ್ಲ. ಇದು 2 ವರ್ಷಗಳಿಂದ ರೈತರು ಅನುಭವಿಸಿದ ನೋವಾಗಿದ್ರೆ ಇದೀಗ ಮಳೆ ಬರುವ ಮುನ್ಸೂಚನೆಯಲ್ಲಿಯೇ ರೈತನಿಗೆ ಅಪಾರ ನಷ್ಟ ಉಂಟು ಮಾಡಿರುವುದು ಮತ್ತೊಂದು ಆತಂಕಕ್ಕೆ ಕಾರಣವಾಗಿದೆ. ಈ ಬಾರಿಯ ಬೇಸಿಗೆ ಉಗ್ರ ರೂಪ ತಾಳಿ ತನ್ನ ಪ್ರಭಾವ ಬೀರಿದ ಪರಿಣಾಮ ಉಷ್ಣಾಂಶ ತೀವ್ರವಾಗಿ ಹೆಚ್ಚಾಗಿ ತಂಪು ಪ್ರದೇಶಗಳನ್ನು ಹುಡುಕುವ ಮಟ್ಟಕ್ಕೆ ಕಿರುಕುಳ ನೀಡಿದ್ದು ಸುಳ್ಳಲ್ಲ. ಮುಂಗಾರು ಆರಂಭದಲ್ಲಿ ಮಳೆಯ ಮುನ್ಸೂಚನೆಯೇ ಇಲ್ಲದೆ ಈ ಬಾರಿಯೂ ಬರ ಗ್ಯಾರಂಟಿ ಎಂಬ ನಿರ್ಧಾರಕ್ಕೆ ರೈತರು ಈಗಾಗಲೇ ಬಂದಿದ್ರ. ಆದರೆ ಕಳೆದ 3 ದಿನಗಳಿಂದ ಹವಾಮಾನ ವೈಪರೀತ್ಯದ ಪರಿಣಾಮ ವರುಣನ ಆಗಮನವಾಗುತ್ತಿದ್ದು ರಾಜಧಾನಿ ಬೆಂಗಳೂರಿನಲ್ಲಿ ವರುಣಾರ್ಭಟಕ್ಕೆ ತೀವ್ರ ಸಂಕಷ್ಟವೇ ಎದುರಾಗಿದೆ. ಅದಕ್ಕಿಂತ ಹೆಚ್ಚು ತೊಂದರೆಯನ್ನ ವರುಣ ಗ್ರಾಮೀಣ ಪ್ರದೇಶದಲ್ಲಿ ಮಾಡಿರುವುದು ವಿಪರ್ಯಾಸವೇ ಸರಿ. ಬಾಗೇಪಲ್ಲಿ ತಾಲೂಕಿನ ಸುತ್ತಮುತ್ತ ಶನಿವಾರ ರಾತ್ರಿ ಗುಡುಗು ಸಹಿತ ಬಿರುಗಾಳಿ ಮಳೆ ಹೊಡೆದಿದೆ. ಈ ಮಳೆಯಿಂದ ಕೆರೆ ಕುಂಟೆಗಳಿಗೆ ನೀರು ಬಂದಿಲ್ಲ. ಇಂತಹ ಅಲ್ಪ ಪ್ರಮಾಣದ ಮಳೆಯಿಂದ ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟವೂ ಏರಿಕೆಯಾಗಿಲ್ಲ. ಸಾಲದೆಂಬಂತೆ ಜನ ಜಾನುವಾರುಗಳಿಗೆ ಅಗತ್ಯವಿರುವ ನೀರು ಸಿಗುವಷ್ಟು ಮಳೆಯೂ ಆಗಿಲ್ಲ. ಆದರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಅದೇ ರೀತಿಯಲ್ಲಿ ಮಳೆ ಕಡಿಮೆಯಾದರೂ ಅದು ಮಾಡಿರುವ ನಷ್ಟ ಮಾತ್ರ ಹೆಚ್ಚಾಗಿದೆ. 2 ಎಕರೆಯಲ್ಲಿ ರೈತನೊಬ್ಬ ಬೆಳೆದಿದ್ದ ಪಪ್ಪಾಯಿ ಗಿಡಗಳು ನೆಲ ಕಚ್ಚಿದ್ದು ಸಂಪೂರ್ಣವಾಗಿ ಬೆಳೆ ನಷ್ಟವಾಗಿದೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ದೇವರಗುಡಿಪಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾರಕೂರು ಗ್ರಾಮದ ರೈತ ವೆಂಕಟಶಿವಪ್ಪ ಎಂಬುವರು ತಮ್ಮ 2 ಎಕರೆ ಹೊಲದಲ್ಲಿ ಪಪ್ಪಾಯಿ ಗಿಡ ಬೆಳೆದಿದ್ದಾರೆ. ಇನ್ನು 15 ದಿನಗಳಲ್ಲಿ ಪಪ್ಪಾಯಿ ಮಾರಾಟಕ್ಕೆ ಮಾಡಬೇಕಿತ್ತು. ಉಳಿದ ಜಮೀನಿನಲ್ಲಿ ಅದೇ ವೆಂಕಟಶಿವಪ್ಪ ನುಗ್ಗೆಕಾಯಿ ಮತ್ತು ತರಕಾರಿ ಬೆಳೆ ಬೆಳೆದಿದ್ದಾರೆ. ಶನಿವಾರ ರಾತ್ರಿ ಗುಡುಗು ಸಹಿತ ಬಿರುಗಾಳಿ ಮಳೆ ಹೊಡೆದ ಪರಿಣಾಮ ಪಪ್ಪಾಯಿ ಗಿಡಗಳು ನೆಲ ಕಚ್ಚಿವೆ. ಪಪ್ಪಾಯಿ ಗಿಡಗಳು ಉರುಳಿ ಕೆಳಕ್ಕೆ ಬಿದ್ದಿರೋದ್ರಿಂದ ಸಂಪೂರ್ಣವಾಗಿ ಬೆಳೆ ನಷ್ಟವಾಗಿದೆ. ಕೊಳವೆ ಬಾವಿಯಿಂದ ನೀರು ಹಾಯಿಸಿ ಪಪ್ಪಾಯಿ ಗಿಡಗಳನ್ನ ಬೆಳೆದಿದ್ದ ರೈತ ಇನ್ನು 15 ದಿನದಲ್ಲಿ ಮಾರಾಟ ಮಾಡಬೇಕಿತ್ತು. ಆದರೆ ಶನಿವಾರ ರಾತ್ರಿ ಬಿದ್ದ ಮಳೆಗೆ ಪಪ್ಪಾಯಿ ಗಿಡಗಳು ಸಂಪೂರ್ಣ ನಾಶವಾಗಿವೆ. ಇದರಿಂದ 1 ಲಕ್ಷ ರೂಪಾಯಿಗೂ ಹೆಚ್ಚು ನಷ್ಟವಾಗಿದ್ದು ಸರ್ಕಾರ ನಷ್ಟ ಪರಿಹಾರ ಕಲ್ಪಿಸಬೇಕು ಎಂದು ರೈತ ವೆಂಕಟಶಿವಪ್ಪ ಮನವಿ ಮಾಡಿದ್ದಾರೆ. ಮಗಳಿಗಂತ ಒಂದು 2 ಎಕರೆ 4 ಗುಂಟೆ ಜಮೀನು ಕೊಟ್ಟಿದ್ದೆ ನಾನು. ಅದರಲ್ಲಿ ಮಗಳು ಬಂದು ನಾಳೆ ಕೆಲಸ ತೋಟ ಮಾಡಿದ್ದೆ. ಅದರಲ್ಲಿ ಪಪ್ಪಾಯ, ಮಹಾಗನಿ ಮತ್ತು ಸಿಲ್ವರ್ ಗಿಡ, ಅದಾದಮೇಲೆ ನುಗ್ಗೆ ಗಿಡನೂ ಸಹ ಹಾಕಿದ್ವಿ. ಸೊ ಇವೆಲ್ಲ ಕೆಲವೊಂದು ಗಿಡ ಮೊನ್ನೆ ಮಳೆ ರೈಟ್ಗೆ ಗಾಳಿ ಗುಡು ಸಮೇತ ಮಳೆ ಬಂದು ಸುಮಾರು ನಷ್ಟವಾಗಿದೆ. ಪಪ್ಪಾಯ ಆ್ಯಂಡ್ ನುಗ್ಗೆ ಫಸಲು ಕೈಗೆ ಬಂದಿತ್ತು, ಬಾಯಿ ಸಿಗದೆ ಹೋಯಿತು. ತುಂಬ ಬೇಸರ ಆಗಿದೆ ಸರ್. ಏನೋ ಒಂದು ಸಹಾಯ ಮಾಡಿ. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.